ಹಾಯ್ ಆಲ್, ಅಪರೂಪಕ್ಕೊಂದು ಸಂಡೇ ನಾನು ಶಿವ ಬೇಗ ಎದ್ದಿದ್ವಿ. ಸೊ ಬೇಗ ಎದ್ದಿದ್ದ ಕಾರಣನೇ ಮಲ್ಲಿಕಾ ಬಿರಿಯಾನಿಗೆ ಹೋಗೋಣ, ಬಿರಿಯಾನಿ ತಿನ್ನೋಣ ಅಂತ. ಆ್ಯಕ್ಚುಲಾಗಿ ಶಿವ ಫ್ರೆಂಡ್ಸ್ ಕೂಡ ನಮ್ಮನ್ನ ಜಾಯ್ನ್ ಆಗಬೇಕಾಗಿತ್ತು ಕೆಲವೊಬ್ಬರು. ಬಟ್ ಅವರು ಸಂಡೇ ಅಲ್ವಾ, ಲೇಟ್ ರೋಟೀನ್ ಎಲ್ಲರದ್ದು, ಸೊ ಎದ್ದಿರಲ್ಲ ಮೋಸ್ಟ್ಲಿ, ಸೊ ಬರೋಕ್ಕಾಗಿಲ್ಲ. ನಾವು ಹೋಗಿದ್ದೆ 2 ಫುಲ್ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬಟ್ ಇಬ್ರಿಗೂ ಒಂದು ಫುಲ್ ತಿನ್ನೋಕ್ಕಾಗಿಲ್ಲ, ಸ್ವಲ್ಪ ವೇಸ್ಟ್ ಆಯಿತು ಅನ್ಫಾರ್ಚುನೇಟ್ಲಿ. ಆಮೇಲೆ ಒಂದು ಕೋಕ್ ತೊಗೊಂಡು ಶೇರ್ ಮಾಡಿಕೊಂಡು ಅದನ್ನೇ ಸ್ವಲ್ಪ ಕುಡ್ಕೊಂಡು ಹಾಯಾಗಿ ಬಂದ್ವಿ. ಮನೆಗೆ ಬಂದಿದ್ದೆ, ಇಬ್ರಿಗೂ ಹೊಟ್ಟೆ ಫುಲ್ ಆಗಿತ್ತಲ್ಲ, ಸ್ವಲ್ಪ ಹಂಗೆ ಬೆಡ್ ಮೇಲೆ ಓದ್ಲಾಡ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ವರ್ಕೌಟ್ ಮಾಡೋಣ ಏನಾದರೂ, ಇಷ್ಟೊಂದು ತಿಂದ್ಬಿಟ್ಟು ಬಂದಿದ್ದೀರಿ ಅಂತ ಡಿಸೈಡ್ ಮಾಡಿ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗೋಣ ಅಂತ ಫೈನಲ್ ಮಾಡ್ಕೊಂಡ್ವಿ. ಆಮೇಲೆ ರೆಡಿಯಾಗಿ ಹಂಗೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋದ್ವಿ. ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋದಾಗ ಅಲ್ಲಿ ಯಾರೂ ಇರಲೇ ಇಲ್ಲ ಆ್ಯಕ್ಚುಲಿ, ಇನ್ಫ್ಯಾಕ್ಟ್ ಖಾಲಿ ಹೊಡಿತಾಯಿತ್ತು. ಶಿವ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡಿಕೊಂಡು ಸ್ಟ್ರೆಚಿಂಗ್ಸು ಅದು ಇದು ಎಲ್ಲ ಮಾಡಿ ಪ್ರೆಪಪ್ ಆದರು ಆಡೋದಕ್ಕೆ. ನಾನು ಅವೆಲ್ಲ ಏನೂ ಮಾಡೋದಿಲ್ಲ, ಸೀದಾ ಆಡೋದೆ ಮತ್ತು ಮೈಕೈ ನೋವು ಅಂತ ಕೂತ್ಕೊಳ್ಳೋದು, ಇದೇ ನನ್ನ ಸೀನ್ ಯಾವಾಗಲೂ. ಒಂದು 4 ಮ್ಯಾಚಸ್ ಏನೋ ಆಡಿದ್ವಿ. 2 ಮ್ಯಾಚ್ ನಾನು ವಿನ್ ಆದೆ, 2 ಮ್ಯಾಚ್ ಶಿವ ವಿನ್ ಆದರು. ಯೂಶ್ವಲಾಗಿ ನಾನು ಪೋಸ್ಟ್ ಕೂಡ ಮಾಡ್ತಾಯಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ, ನಾನು ಅಷ್ಟು ವಿನ್ ಆದೆ ಅಂತ. ಪೀಪಲ್ ಥಿಂಕ್ ಶಿವನೇ ನನಗೆ ವಿನ್ ಆಗೋಕ್ಕೆ ಬಿಡ್ತಾ ಇರೋದು ಅಂತ, ಬಟ್ ಹಂಗೇನೂ ಇಲ್ಲ. ಶಿವಕ್ಕೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಆವಾಗವಾಗ, ಇವಳೇ ನೋಡಿ ಅದಿಲ್ಲ ಬಿಡು, ನಾನು ಹಿಂಗೆ ಸ್ಮ್ಯಾಶ್ ಹೊಡಿದ್ರೆ ಅದು ಹೊಡಿದ್ರೆ ಇದು ಹೊಡಿದ್ರೆ ಅಂತ. ಬಟ್ ಅಕಸ್ಮಾತಾಗಿ ಹೊಡೆದ್ಬಿಟ್ಟಿರ್ತೀನಿ ನಾನು, ಸೊ ಆವಾಗ ನಂಗೆ ಪಾಯಿಂಟ್ ಬಂದುಬಿಟ್ಟಿರುತ್ತೆ. ಹಿಂಗೆ ಆಡಿನೇ ಸ್ವಲ್ಪ ಯುನೋ ಒಂದು ರೇಂಜಿಗೆ ಆಡ್ತೀನಿ ಇವಾಗ. ಅದಾದಮೇಲೆ ಫುಲ್ ಸ್ವೆಟ್ಟಾಗಿ ಸುಸ್ತಾಗಿ ಕೂತ್ಕೊಂಡ್ವಿ 1-2 ಸೆಕೆಂಡು. ಆಮೇಲೆ ಮತ್ತೆ ಬಂದು ಮನೆಗೆ ಕೂತ್ಕೊಂಡಿದ್ವಿ. ನಮ್ಮ ರಿಲೇಟಿವ್ ಒಬ್ಬರು ಮನೇಲಿ ಊಟಕ್ಕೆ ಕರೆದಿದ್ರು ನನಗೆ ಶಿವಾಗೆ. ಸೊ ಮದುವೆ ಹೊತ್ತರಲ್ಲಿ ಯಾವಾಗ್ಲೂ ಹೊಸ ಜೋಡಿನ ಮನೆಗೆ ಕರೆದ್ಬಿಟ್ಟು ನಾನ್ ವೆಜ್ ಊಟ ಹಾಕ್ಬಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸೋದು ಒಂಥರ ಕಸ್ಟಮ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಕರೆದಿದ್ರು. ಆಲ್ಮೋಸ್ಟ್ 1.5 ಇಯರ್ ಆಗ್ತಾ ಬಂತು ನಮ್ಮ ಮದುವೆ ಆಗಿ, ಬಟ್ ಸ್ಟಿಲ್ ಇವಾಗೂ ಕರಿತಾ ಇರ್ತಾರೆ, ಅಲ್ಲಿ ಇಲ್ಲಿ ಹೋಗಬೇಕು, ಊಟಕ್ಕೆ ಬನ್ನಿ ಅದು ಇದು ಅಂತ. ಸೊ ಹೋಗ್ತೀವಿ, ಅಲ್ಲಿಗೆ ಹೋಗ್ಬೇಕಲ್ವಾ ಅಂತ ರೆಡಿ ಆಗಬೇಕು ಅಂಥೇಳಿ ಡಿಸೈಡ್ ಆದ್ರಿ. ಶಿವ ಇಟ್ಕೊಂಡು ನಾನು ಫಸ್ಟ್ ಹೋಗ್ತೀನಿ ಸ್ನಾನ ಮಾಡೋಕ್ಕೆ, ನಾನು ರೆಡಿ ಆಗಿಬಿಡ್ತೀನಿ ಫಸ್ಟು, ಆವಾಗ ನೀನು ರೆಡಿ ಆಗೋವರೆಗೂ ನಂಗೆ ಟೈಮ್ ಸಿಗುತ್ತೆ ರಿಲ್ಯಾಕ್ಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಫಸ್ಟ್ ಹೋದರು. ಸರಿ ಅಂತ ನಾನು ಕೂತ್ಕೊಂಡಿದ್ದೆ. ಶಿವನೇ ಟೈಮ್ ತೊಗೊಂಬಿಟ್ರು ಜಾಸ್ತಿ. ಅವ್ರು ರೆಡಿ ಆಗೋ ಅಷ್ಟರಲ್ಲಿ ನನಗೆ ನಿದ್ದೆ ಬಂದುಬಿಡ್ತು. ಸೊ ನಾನೇ ಅವ್ರು ರೆಡಿಯಾಗಿ ಬರೋ ಅಷ್ಟರಲ್ಲಿ ಒಂದು ಶಾರ್ಟ್ ನ್ಯಾಪ್ ಹಾಕ್ಕೊಂಡು, ಪವರ್ ನ್ಯಾಪ್ ಆಯಿತು ನಂದು ಕೂಡ. ಅವ್ರು ಬಂದಿದ್ದೆ, ಆಮೇಲೆ ನಾನು ಹೋದೆ ಸ್ನಾನ ಮಾಡ್ಕೊಂಬಂದು ನಾನು ರೆಡಿಯಾಗಿ ನಿಲ್ಲೋ ಅಷ್ಟರಲ್ಲಿ ಶಿವ ಆಲ್ರೆಡಿ ಒಂದು ಪವರ್ ನ್ಯಾಪ್ ಹಾಕ್ತಾಯಿದ್ರು. ಸರಿ ಇಬ್ರಿಗೂ ಏನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಸುಮ್ಮನಾದ್ರಿ. ನಾನು ಏನೇ ಎದ್ದೇಳ್ಸೋಕ್ಕೆ ಹೋಗಿಲ್ಲ, ನಂದು ಇನ್ನೂ ಎನಿವೇಸ್ ರೆಡಿ ಆಗಬೇಕಾಗಿತ್ತಲ್ಲ ಅಂತ. ಯೂಶ್ವಲಾಗಿ ಡೇ ಟು ಡೇ ಬೇಸಿಸಲ್ಲಿ ನಾನೇನು ಅಷ್ಟೊಂದು ಮೇಕಪ್ ಅದು ಇದು ಹಾಕೋದಿಲ್ಲ. ಯೂಶ್ವಲಾಗಿ ನನ್ನ ಸ್ಕಿನ್ ಕೇರ್ ರೊಟೀನ್ ಏನಿದೆ ಅದೊಂದು ಮಾಡ್ತೀನಿ. ಟು ಟಾಪ್ಡ್ ಆಲ್ ಆಫ್ ಅಂದರೆ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಸ್ವಲ್ಪ ಐಲೈನರು, ಲಿಪ್ಸ್ಟಿಕ್ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಹಾಕ್ಕೊತೀನಿ ಅಷ್ಟೇ. ಹಾಗೆ ಶಿವ ಸ್ವಲ್ಪ ಲೈಟ್ ಸ್ಲೀಪರು, ಏನಾದರೂ ಸೌಂಡ್ ಆದರೆ ಟಕ್ 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 ಅಂತ ಎದ್ಬಿಡ್ತಾರೆ. ಇನ್ನು ಅವ್ರ ಹತ್ರ ಕೂಗಾಡಿಸ್ಕೊಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಸೈಲೆಂಟಾಗಿ ರೆಡಿ ಆಗ್ತಾಯಿದ್ದೆ. ರೆಡಿಯಾಗಿ ಬಟ್ಟೆ ಇಟ್ಕೊಂಡು ಇನ್ನೇನು ನನ್ನ ಕೂದಲು ಕೂಡ ಒಣಗಿಸ್ಕೊಳ್ಳೋಣ, ಡ್ರೈಯರ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಮತ್ತು ಅದೊಂದಿಷ್ಟು ಸೌಂಡು, ಪ್ಲಸ್ ನನಗೆ ಡ್ರೈಯರ್ ಯೂಸ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ, ಕೂದಲು ಮತ್ತು ವೀಕ್ ಆಗುತ್ತೆ ಅಂದ್ಬಿಟ್ಟು. ನನಗಿರೋದೇ ಸಣ್ಣ ಕೂದಲು, ಅದರಲ್ಲಿ ಇನ್ನೂ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ಜಾಸ್ತಿ ಡ್ರೈಯರ್ ಯೂಸ್ ಮಾಡಲ್ಲ. ಕೂದಲು ಹಂಗೆ ಒಣ್ಕೊಳ್ಳುತ್ತೆ ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಬಾಚಿಬಿಟ್ಟು ಕ್ಲಿಪ್ ಹಾಕ್ಕೊಂಡು ಹೊರಟ್ವಿ ಅವ್ರ ಮನೆಗೆ ಹೋಗಿದೆ. ಸೂಪರಾಗಿ ಅಡುಗೆ ಮಾಡಿದರು, ಎಲ್ಲ ತಿಂದ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಯಾಗಿ ಮಾತಾಡಿಬಿಟ್ಟು ಬಂದ್ವಿ. ಮನೆಗೆ ಬಂದಿದ್ದೆ. ಶಿವಾಗೆ ಡೈಲಿ ಕಾಫಿ ಬೇಕು ಶಿವಾಗೆ. ಎವ್ರಿ ಈವ್ನಿಂಗ್ ಕಾಫಿ ಇಲ್ದಿರ ಆಗೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವು ಅಮ್ಮಗೆ ಇಬ್ರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ಶಿವ ರೂಮಲ್ಲೇ ಕೂತಿದ್ರು. ಸೊ ರೂಮ್ಗೆ ಹೋಗ್ಬಿಟ್ಟು ಶಿವಾಗ ಕಾಫಿ ಕೊಟ್ಬಿಟ್ಟು ಬಂದೆ. ನಮ್ಮ ಏರಿಯಾದಲ್ಲಿ ಆ್ಯಕ್ಚುಲಿ ಅಂದರೆ ನಮ್ಮ ಲೇಔಟಲ್ಲಿ ಅಣ್ಣಮ್ಮನ ಕರೆಸಿದ್ರು. ಸೊ ಅಣ್ಣಮ್ಮ ದೇವ್ರನ್ನ ಕೂಡಿಸಿದ್ರು 3 ಡೇಸಿಂದನೂ ಕೂಡ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ಇವತ್ತು ಲಾಸ್ಟ್ ಡೇ ಆಗಿದ್ದರಿಂದ ಮೆರವಣಿಗೆ ಕೂಡ ಕರ್ಕೊಂಬರ್ತಾರೆ ದೇವ್ರನ್ನ, ಎವ್ರಿ ರೋಡ್ಗೂ ಕರ್ಕೊಂಬರ್ತಾರೆ ದೇವ್ರನ್ನ. ಸೊ ಅದಕ್ಕೋಸ್ಕರ ನಮ್ಮ ರೋಡ್ಗೂ ಬರಬೇಕಾಗಿತ್ತು ಅಂತ ಎಲ್ಲ ರಂಗೋಲಿ ಅದೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಇನ್ನು ಮೀನ್ ಟೈಮ್ ದೇವ್ರು ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ ಟೈಮ್ ಬರೋದಕ್ಕೆ ಅಂಥೇಳಿ ಸುಮ್ಮನೆ ಕೂತಿದ್ವಲ್ಲ ಅಂದ್ಬಿಟ್ಟು ಪೊಟ್ಯಾಟೊ ಶಾಟ್ಸ್ ಇತ್ತು, ಅದನ್ನ ಫ್ರೈ ಮಾಡಿಬಿಟ್ಟು ನಾನು, ಶಿವ, ನಮ್ಮ 3 ಜನನೂ ಸ್ವಲ್ಪ ತಿಂದ್ಬಿಟ್ಟು ಹಂಗೆ ಕೂತ್ಕೊಂಡಿದ್ರಿ. ಅಷ್ಟೊತ್ತಿಗೆ ಇನ್ನೇನು ದೇವ್ರು ಬರ್ತಾಯಿದೆ ಅಂದರು. ಸರಿ ಅಂತ ಪೂಜೆ ಸಾಮಾನೆಲ್ಲ ನಮ್ಮಮ್ಮ ರೆಡಿ ಮಾಡಿಕೊಂಡು ಹಂಗೆ ತೊಗೊಂಬಂದರು ಕೆಳಗಡೆ. 3 ಜನನೂ ಕೆಳಗಡೆ ಹೋದ್ವಿ. ನಮ್ಮ ಏರಿಯಲ್ಲಿ ಆಗ್ತಾಯಿದ್ದಿದ್ದು ಇವೆಂಟಿಂದ ನಮ್ಮಪ್ಪ ಸ್ವಲ್ಪ ದೇವರಿಂದನೇ ಇರಬೇಕು, ಎಲ್ಲ ಕರೆಕ್ಟಾಗಿ ಹೋಗ್ತಾಯಿದ್ದಾರಾ ಏನು ನೋಡ್ಕೊಬೇಕು ಅಂತ ನಮ್ಮಪ್ಪ ದೇವ್ರ ಜೊತೆಗೆ ಇದ್ದರು.
ಆಮೇಲೆ ನಮ್ಮ ಏರಿಯಾಗೆ ಬಂದಿದ್ದೆ, ನಮ್ಮ ರೋಡಿಗೆ ಬಂದಿದ್ದೇನೆ, ನಮ್ಮ ಮನೆ ಎದುರುಗಡೆ ಪ್ರತಿ ಸತಿನೂ ಬರ್ತಾರೆ ಟಮಟೆ ಅವರು ಹೊಡಿಯೋದಕ್ಕೆ ಅಂತ. ನಮ್ಮ ಅಪ್ಪನ ಎವ್ರಿ ಇಯರ್ ಕರೀತಾರೆ, ಅಂದರೆ ಲೈಕ್ ನಮ್ಮ ನೆಟ್ಟಿರೋವಾಗಲಿ ಅಥವಾ ಗಣೇಶೋತ್ಸವಗಳು ನಡೆಸಿದಾಗಲಿ ಎವ್ರಿ ಟೈಮ್ ಬಂದು ಎಳ್ಕೊಂಡು ಹೋಗ್ತಾರೆ, ಡ್ಯಾನ್ಸ್ ಮಾಡಿ ಬನ್ನಿ ಅಂತ. ಬಟ್ ನಮ್ಮಪ್ಪ ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ, ಬರೀ ಮಧ್ಯೆ ಹೋಗ್ಬಿಟ್ಟು ಚಪ್ಪಾಳೆ ತಟ್ಕೊಂಡು ನಿಂತ್ಕೊಂಡಿರ್ತಾರೆ. ಮತ್ತು ದೇವ್ರು ಬಂತು, ದೇವ್ರಿಗೆ ಆರತಿ ಮಾಡಿದ್ರು ನಮ್ಮಮ್ಮ. ಆರತಿ ಮಾಡಿ ಹಂಗೆ ಪೂಜೆಗೆ ಸಾಮಾನೆಲ್ಲ ಕೊಟ್ಬಿಟ್ಟು ನಿಂತ್ಕೊಂಡಿದ್ವಿ. ಸೊ ದೇವ್ರದ್ದು ಪೂಜೆ ಎಲ್ಲ ಮಾಡಿ ಅವ್ರು ಕೊಟ್ಟರು ವಾಪಸ್ಸು. ಆಮೇಲೆ ಶಿವ ಇಟ್ಬಿಟ್ಟು ಕಾಯಿ ಹೊಡೆದ್ರು ಒಂದು ದೇವ್ರಿಗೆ ದೃಷ್ಟಿಗೆ ಅಂತೇಳಿ. ಅದಾದಮೇಲೆ ಎಲ್ಲರೂ ಮಂಗಳಾರತಿ ತೊಗೊಂಡು ಸೈಡಲ್ಲಿ ನಿಂತಿದ್ವಿ. ಅವರು ಅರ್ಚಕರು ಬಂದುಬಿಟ್ಟು ನನಗೆ ನಮ್ಮ ಅಮ್ಮಗಿಬ್ರಿಗೂ 2 ಬಳೆ ಕೊಟ್ಟರು ದೇವ್ರದ್ದು ಅಂದ್ಬಿಟ್ಟು ಹಾಕ್ಕೊಂಡು ಬಂದ್ವಿ ಮೇಲೆಗೆ. ನಿಮ್ಮ ಮನೇಲಿ ಪೆಟ್ಸ್ ಇದ್ದರೆ ಆ್ಯಕ್ಚುಲಿ ನಿಮಗೂ ಅರ್ಥ ಆಗುತ್ತೆ. ಯೂಶ್ವಲಾಗಿ ಪಟಾಕಿ ಹೊಡಿಯೋದಾಗಲಿ ಅಥವಾ ಈ ಥರ ಟಮಟೆ ಹೊಡಿಯೋದಾಗಲಿ ತುಂಬ ಜಾಸ್ತಿ ಸೌಂಡ್ ಇದ್ದಾಗ ಪೆಟ್ಸ್ ಯಾವ ಥರ ಹೆದ್ರುಕೊತಾರೆ ಅಂತ. ಸೊ ಹಾಗೆ ವೀರು ಕೂಡ ತುಂಬ ಹೆದ್ರುಕೊಂಡಿದ್ದ ಟಮಟೆ ಬೀಚ್ಗೆ ಎಲ್ಲದಕ್ಕೂ. ಸೊ ಟೇಬಲ್ ಕಡೆ ಉಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ ನಾವು ಕೆಳಗಡೆ ಪೂಜೆ ಮಾಡಿಸೋವಾಗ. ಆಮೇಲೆ ಅದಕ್ಕೆ ಬಂದಿದ್ದ ಅವನಿಗೆ ಸ್ವಲ್ಪ ಸಮಾಧಾನ ಮಾಡೋಕ್ಕಂತ ಕೂತ್ಕೊಂಡು ತಲೆ ಸೋರ್ಕೊಂಡಿದ್ದೆ, ರಿಲ್ಯಾಕ್ಸ್ ಆಗಲಿ, ಅವನಿಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ, ಆ ಭಯದಿಂದ ಹೊರಗಡೆ ಬರಲಿ ಅಂತ. ಸರಿ, ಸ್ವಲ್ಪ ಸೌಂಡೆಲ್ಲ ಕಮ್ಮಿ ಆದಮೇಲೆ ದೇವ್ರು ಕೂಡ ಬೇರೆ ರೋಡ್ಗೆ ಹೋದ್ಮೇಲೆ ಸೌಂಡ್ ಕಮ್ಮಿ ಆಗಿತ್ತು ಅಂತ ಅವನ್ನ ವಾಕಿಂಗ್ ಕರ್ಕೊಂಡೋದೆ ಆಚೆಗಡೆಗೆ ಅಂತ. ವಾಕಿಂಗ್ ಕರ್ಕೊಂಡೋದಾಗ ಅಲ್ಲಿ ಮೇನ್ ರೋಡಲ್ಲಿ ಇದು ವೀರಗಾಸೆದು ನಡೀತಾ ಇತ್ತು. ಆ್ಯಕ್ಚುಲಿ ಅವ್ರು ಪರ್ಫಾರ್ಮ್ ಮಾಡ್ತಾಯಿದ್ರು. ಹಂಗೆ ನಿಂತ್ಕೊಂಡು ಸ್ವಲ್ಪ ನೋಡಿಬಿಟ್ಟು ನಾನು ಕೂಡ ಬಂದೆ. ಆಮೇಲೆ ಬಂದಿದ್ದೆ. ಶಿವ ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಲ್ರೆಡಿ ಬಂದಿದ್ದರು ಕೆಳಗಡೆ. ಸೊ ಅವ್ರಿಗೆ ತಟ್ಟೆಗೆ ಊಟ ಕೊಟ್ಬಿಟ್ಟು ಕೂತ್ಕೊಂಡಿದ್ದೆ. ಆಮೇಲೆ ಬೆಳಗ್ಗೆಯಿಂದ ನಾನ್ ವೆಜ್ ತಿಂದಿದ್ವಿ ಅಲ್ವಾ, ಸೊ ಬಾಡಿಯೆಲ್ಲ ಹೀಟ್ ಆಗಿರುತ್ತೆ, ಕೂಲ್ ಆಗೋಕ್ಕೆ ಏನಾದರೂ ಬೇಕು ಅಂದ್ಬಿಟ್ಟು ಮಜ್ಜಿಗೆ ಮಾಡಿದೆ. ನಾನು ಯೂಶ್ವಲಾಗಿ ಮಿಲ್ಕ್ ಪ್ರಾಡಕ್ಟ್ಸ್ ಏನೂ ಕನ್ಸ್ಯೂಮ್ ಮಾಡೋದಿಲ್ಲ. ಸೊ ಮಜ್ಜಿಗೆ ಮಾಡಿದ್ದು ಕೂಡ ಬರೀ ಶಿವಾಗೆ, ನಮ್ಮ ಅಮ್ಮಗೆ, ನಮ್ಮ ಅಪ್ಪಗೆ ಕೊಟ್ಬಿಟ್ಟು ಕೂತ್ಕೊಂಡಿದ್ದೆ. ನಾನು ಆಮೇಲೆ ಫೋನ್ ನೋಡ್ಕೊಂಡು ಹಂಗೆ ರೀಲ್ಸ್ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಟೈಮ್ ಪಾಸ್ ಮಾಡಿಕೊಂಡು. ಅದ್ಯಾವುದೋ ಮೈದಲ್ಲಿ ಆಲ್ರೆಡಿ ಶಿವ ಮೇಲ್ಗಡೆಗೆ ಬಂದುಬಿಟ್ಟು ಆಲ್ರೆಡಿ ನಿದ್ದೆನೇ ಮಾಡಿಬಿಟ್ಟಿದ್ರು. ಅವ್ರು ಯೂಶ್ವಲಾಗಿ ಮಲ್ಗೋದೆ 2 o'clock 3 o'clock ನೈಟು. ಬಟ್ ಮೋಸ್ಟ್ಲಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಿ ಅಲ್ವಾ, ಅದಕ್ಕೆ ನಿದ್ದೆ ಬಂದಿರ್ಬೋದು ಅಂತ ಮಲ್ಕೊಂಡಿದ್ರೆ ಅನಿಸುತ್ತೆ. ನನಗೆ ಕೂಡ ತುಂಬ ನಿದ್ದೆ ಬರ್ತಾಯಿತ್ತು. ಬಟ್ ಐಲೈನರು, ಈ ಲಿಪ್ಸ್ಟಿಕ್ಕು ಅದೆಲ್ಲ ಹಾಕ್ಕೊಂಡಿರೋದನ್ನ ರಿಮೂವ್ ಮಾಡ್ದಿರ ಹಂಗೆ ಮಲ್ಕೊಬಾರ್ದು ಅಂದ್ಬಿಟ್ಟು ರಿಮೂವ್ ಮಾಡೋಣ ಅಂದ್ಕೊಂಡೆ. ಬಟ್ ನಂಗೆ ಫೇಸ್ ವಾಶ್ ಮಾಡಿ ಎಲ್ಲ ಇದು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ವೆಟ್ ವೈಪ್ಸ್ಗೆ ಸ್ವಲ್ಪ ಟೋನರೆಲ್ಲ ಹಾಕ್ಕೊಂಡು ಹಂಗೆ ಮುಖ ಕ್ಲೀನ್ ಮಾಡಿಕೊಂಡು, ಯೂಶ್ವಲಾಗಿ ನೈಟ್ ಟೈಮ್ ಕೂಡ ನಾನು ಸ್ವಲ್ಪ ಸಿರಮ್ಸ್ ಯೂಸ್ ಮಾಡ್ತೀನಿ. ಸಿರಮ್ಸು ಲಿಪ್ ಬಾಮ್ ಮಸ್ಟ್ ನನಗೆ. ಸೊ ಅದು ಹಾಕ್ಕೊಂಡು ಹಂಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಗೋಣ ಅಂತ ರೆಡಿ ಆದೆ. ಬೆಳಗ್ಗೆಯಿಂದ ಬಿಡಿಸಿದ್ದಿಲ್ಲ ಕೂದಲು ಬೇರೆ, ಸ್ನಾನ ಮಾಡಿದಾಗಿಂದ. ಸೊ ಬಿಡಿಸ್ಬಿಟ್ಟು ಲೂಸಾಗಿ ಒಂದು ಗಂಟೆ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಬಿಡಿಸ್ದೆ. ಈ ಎಲ್ಲ ಟೈಮಲ್ಲೂ ಮತ್ತು ಶಿವ ಎದ್ಬಿಡ್ತಾರೆ ಅಂತ ಸೈಲೆಂಟಾಗಿ ಬೇರೆ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಎಲ್ಲನೂ. ಸರಿ ಅಂತ ನಾನು ಕೂಡ ಗಂಟು ಹಾಕ್ಕೊಂಡು ಇನ್ನೇನು ಬೇರೆ ಎಲ್ಲಲ್ಲ ಮಾಡೋದಕ್ಕೆ, ಮಲ್ಕೊಳ್ಳೋಣ, ನನಗೂ ರೆಸ್ಟ್ ಬೇಕು ಅಂದ್ಬಿಟ್ಟು ಹೋಗಿ ರೆಸ್ಟ್ ಮಾಡೋಕ್ಕೆ ಮಲ್ಕೊಂಡಿದ್ದು. ಅಷ್ಟೇ ಇವತ್ತಿನ ವ್ಲಾಗ್. ಸೈನಿಂಗ್ ಆಫ್.